ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಪ್ರಿಯ ಶಿಷ್ಯ ಆನಂದ ಬುದ್ಧರ ಸಮವಯಸ್ಕರೇ, ಕಪಿಲ ವಸ್ತುವಿನಲ್ಲಿ ಹುಟ್ಟಿ ಬೆಳೆದವರೇ. ಪೂರ್ವಾಶ್ರಮದ ಅಂತಸ್ತುಗಳಲ್ಲಿ ಅಂತರವಿದ್ದುದರಿಂದ ಆತ ಬುದ್ಧರನ್ನು ರಾಜಕುಮಾರನನ್ನಾಗಿ ಕಂಡಿರಲಿಲ್ಲ. ಗೌತಮನು ಬುದ್ಧರಾಗಿ ಬೋಧಿಸತ್ವದ ಪ್ರಚಾರ ಕೈಗೊಂಡ ಬಳಿಕ ಆನಂದರು ತನ್ನ ಕುಟುಂಬವನ್ನು ತೊರೆದು ಬುದ್ಧರ ಶಿಷ್ಯರಾದರು. ಬುದ್ಧರು ಆನಂದರ ಆಲೋಚನೆಗಳಿಗೆ ಮಹತ್ವ ನೀಡುತ್ತಿದ್ದರು. ಆರಂಭದಲ್ಲಿ ಬುದ್ಧರ ಶಿಷ್ಯರಾಗಲು ಅನೇಕ ಸ್ತ್ರೀಯರು ಮುಂದೆ ಬಂದರು. ಆದರೆ ಶಿಷ್ಯರು ಅವರಿಂದ ಆಕರ್ಷಿತರಾಗಿ ಅನೈತಿಕ ಸಂಬಂಧಗಳಿಗೆ ದಾರಿಯಾಗಬಹುದು ಎಂದು ಆಲೋಚಿಸಿದ ಬುದ್ಧರು ಅವರಿಗೆ ದೀಕ್ಷೆ ನೀಡಲಿಲ್ಲ. ಆನಂದರು ಆಕ್ಷೇಪವೆತ್ತಿದರು. ಸಮಸ್ತ ಮನುಕುಲವೂ ಒಂದೇ ಎನ್ನುವುದಾದಲ್ಲಿ ಸ್ತ್ರೀ ಪುರುಷರ ನಡುವೆ ಭೇದ ಎಣಿಸಲೇಕೆ? ನಾವು ಮನುಕುಲಕ್ಕೆ ನಿರ್ವಾಣದ ಮಾರ್ಗ ತೋರುವುದಾದಲ್ಲಿ ಸ್ತ್ರೀಯರು ಅದರಿಂದ ವಂಚಿತರಾಗಬೇಕೇ? ನಮ್ಮ ಸಂಯಮ ಪಾಲನೆಯಲ್ಲಿ ನಮಗೆ ದೃಢತೆ ಮತ್ತು ವಿಶ್ವಾಸಗಳಿರಬೇಕು. ಸ್ತ್ರೀಯರನ್ನು ದೀಕ್ಷೆಯಿಂದ ದೂರವಿರಿಸಿದಲ್ಲಿ ಶಿಷ್ಯರಲ್ಲಿ ದೌರ್ಬಲ್ಯಗಳನ್ನು ಒಪ್ಪಿಕೊಂಡಂತೆ ಆಗುತ್ತದೆ. ಅಗ್ನಿ ದಿವ್ಯಕ್ಕೆ ನಮ್ಮನ್ನು ಒಡ್ಡಿಕೊಳ್ಳದೆ ಸತ್ವವನ್ನು ನಿರೂಪಿಸಲಾಗದು. ಬುದ್ಧರು ಆತನ ಆಕ್ಷೇಪವನ್ನು ಅಲ್ಲಗಳೆಯಲಿಲ್ಲ. ಶಿಷ್ಯರ ಅಭಿಪ್ರಾಯವನ್ನು ಪರಿಗಣಿಸುವ ಮನೋವೈಶಾಲ್ಯ ಅವರಲ್ಲಿತ್ತು. ಮುಂದೆ ಸಾವಿರಾರು ಸ್ತ್ರೀಯರು ಬೌದ್ಧ ಭಿಕ್ಷುಣಿಯರಾದರು. ಅವರಿಗಾಗಿ ಪ್ರತ್ಯೇಕ ಬೌದ್ಧ ವಿಹಾರಗಳು ನಿರ್ಮಿಸಲ್ಪಟ್ಟವು. ಸ್ತ್ರೀಯರ ಪ್ರವೇಶದಿಂದ ಬೌದ್ಧ ಧರ್ಮದ ವ್ಯಾಪ್ತಿ ಮತ್ತು ಗೌರವಗಳು ವರ್ಧಿಸಿದವು. ಆನಂದರು ಸ್ತ್ರೀಯರ ಸತ್ವ ಮತ್ತು ಸಮರ್ಪಣಾ ಭಾವಗಳಲ್ಲಿಟ್ಟ ವಿಶ್ವಾಸವು ಹುಸಿಗೊಳ್ಳಲಿಲ್ಲ. ಕ್ರಮೇಣ ಬೌದ್ಧ ಸನ್ಯಾಸಿನಿಯರು ಸಂಘಗಳ ನಿರ್ವಾಹಕಿಯಾದರು. ಸಾಮಾಜಿಕ ಸ್ತ್ರೀ ವಿರೋಧಿ ಆಚರಣೆಗಳ ವಿರುದ್ಧ ಹೋರಾಟವನ್ನು ಮಾಡಿದರು. ಆನಂದರು ಸ್ತ್ರೀಯರೆಲ್ಲರ ಅಭಿಮಾನವನ್ನು ಸಂಪಾದಿಸಿಕೊಂಡರು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಯವಿಟ್ಟು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ.